ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿರೋ ಈ ಬೆಟ್ಟದ ಮೇಲೆ ಕೋಟೆಗಳಿದೆ ಅಂದರೆ ನೀವು ನಂಬ್ತೀರಾ? ಹೌದು, ಈ ಬೆಟ್ಟದ ಹೆಸರು ಉಡುಕಲಿ ಬೆಟ್ಟ. ಈ ಬೆಟ್ಟ ಬೆಂಗಳೂರಿಂದ 60 ಕಿಲೋಮೀಟರ್ ದೂರ ಇದೆ. ಈ ಬೆಟ್ಟ ಪ್ರತಿ ಸೋಮವಾರ, ಶುಕ್ರವಾರ ಮತ್ತು ಭಾನುವಾರ ತುಂಬ ಜನ ಸೇರ್ತಾರೆ. ಈ ಬೆಟ್ಟದ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ, ಈ ವಿಡಿಯೋ ಕೊನೆವರೆಗೂ ನೋಡಿ. ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿರೋದು ಉಡುಕಲಿ ಬೆಟ್ಟಕ್ಕೆ. ಎಷ್ಟೋ ಜನಕ್ಕೆ ಈ ಬೆಟ್ಟದ ಬಗ್ಗೆ ಗೊತ್ತೇ ಇರಲ್ಲ. ಇದು ಬೆಂಗಳೂರಿಂದ ಜಸ್ಟ್ 60 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟದ ಇತಿಹಾಸ ಏನಂದರೆ, ಈ ಬೆಟ್ಟದ ಮೇಲೆ ಗುಹೆಯಲ್ಲಿ ವೀರಭದ್ರ ಸ್ವಾಮಿಯವರು ವೀರಭದ್ರ ಸ್ವಾಮಿಯವರು ನೆಲೆಸಿದ್ದಾರೆ. ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಹಾಗೂ ಭಾನುವಾರ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ನೀವೇನಾದರೂ ಟ್ರಕ್ಕಿಂಗ್ ಮಾಡೋಕ್ಕೆ ಇಷ್ಟ ಇದ್ದರೆ ಈ ಬೆಟ್ಟಕ್ಕೆ ನೀವು ಬರ್ಬೋದು. ಸುಮಾರು 5 ಕಿಲೋಮೀಟರ್ ಬೆಟ್ಟ ಹತ್ತಬೇಕು. ಈ ಥರ ಮೆಟ್ಲುಗಳಿರುತ್ತೆ. ಸುಮಾರು ಈ ಥರ ಇಲ್ಲಿ 1015 ಮೆಟ್ಲುಗಳಿದೆ ಅಂತಾರೆ. 3 ರಿಂದ 4 ಕಿಲೋಮೀಟರ್ ಇರೋ ಈ ಬೆಟ್ಟನ ನಾವು ಹತ್ಕೊಂಡು ಹೋದರೆ ಬೆಟ್ಟದ ಮೇಲೆ ನಾವು ಶ್ರೀ ವೀರಭದ್ರ ಸ್ವಾಮಿ ಜೊತೆಯಲ್ಲಿ ಸ್ವಯಂಭೂ ಲಿಂಗ ಅಲ್ಲಿದೆ. ಸೊ ನಾವು ಅದನ್ನೆಲ್ಲ ನೋಡ್ಬೋದು. ಮತ್ತು ನೀವೇನಾದರೂ ಟ್ರಕ್ಕಿಂಗ್ ಮಾಡೋಕ್ಕೆ ಇಷ್ಟಪಟ್ಟರೆ ಇಲ್ಲಿ ಸನ್ರೈಸ್ ಆರ್ ಸನ್ಸೆಟ್ ಟೈಮಲ್ಲಿ ಬರ್ಬೋದು. ಈ ದೇವಸ್ಥಾನ 24 ಅವರ್ಸ್ ಓಪನ್ ಇರುತ್ತೆ. ಆದರೆ ಸಾಯಂಕಾಲ 5:30 ಮೇಲೆ ಇಳಿದ್ಬಿಡ್ಬೇಕು, ಯಾಕಂದರೆ ಫುಲ್ ಬೆಟ್ಟ ಎಲ್ಲ ಇರೋದ್ರಿಂದ ಪ್ರಾಣಿಗಳಿರ್ತವೆ ಅಂತಾರೆ. ಇಲ್ಲಿ ನೀವು ನೋಡ್ಬೋದು ಸುತ್ತಮುತ್ತ ಬೆಟ್ಟಗಳೇ, ಕಲ್ಬಂಡೆ ಮರ, ಒಂಥರ ಕಾಡು ಥರ ಇದೆ. ಸೊ ಇಲ್ಲಿ ನೀವು ಈ ಬೆಟ್ಟ ಹತ್ಕೊಂಡು ಹೋದರೆ ಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡ್ಬೋದು. ಬನ್ನಿ, ಬೆಟ್ಟ ಹತ್ತಿದ ಮೇಲೆ ಫುಲ್ ವೀರಭದ್ರ ಸ್ವಾಮಿ ದೇವಸ್ಥಾನ ಹೇಗಿದೆ ಮತ್ತು ಬೆಟ್ಟದ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಬೆಟ್ಟ ಹತ್ಬೇಕಾದ್ರೆ ನಿಮಗೆ ಸುಸ್ತಾದರೆ ರೆಸ್ಟ್ ಮಾಡೋಕ್ಕಿಲ್ಲಿ ಶೆಡ್ಗಳ ಥರ ಕೂಡ ಇದೆ. ಸೊ ನೀವು ಈ ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಹೋಗ್ಬೋದು. ನೀವೇನಾದರೂ ಇಲ್ಲಿ ಬೆಟ್ಟಕ್ಕೆ ಬರಬೇಕಂತ ಇದ್ದರೆ ಬರಬೇಕಾದ್ರೆ ಜೊತೇಲಿ ಒಂದು ವಾಟರ್ ಬಾಟಲ್ ತೊಗೊಂಬನ್ನಿ, ಯಾಕಂದರೆ ಇಲ್ಲಿ ನೀರೆಲ್ಲ ಏನೂ ಸಿಗೋಲ್ಲ. ಸೊ ಬೆಟ್ಟ ಹತ್ತೋದ್ರಿಂದ ಸುಸ್ತಾಗುತ್ತೆ. ಮತ್ತು ಇಲ್ಲಿ ರೆಸ್ಟ್ ಮಾಡೋಕ್ಕೆ 100 ಮೀಟರ್ಸ್ಗೆಲ್ಲ ಒಂದೊಂದು ಶೆಡ್ ಥರ ಹಾಕಿ ರೆಸ್ಟ್ ಮಾಡೋಕ್ಕೆ ಪ್ಲೇಸ್ ಇದೆ ಇಲ್ಲಿ. ನೋಡಿ, ನಾವು ಬೆಟ್ಟ ಹತ್ಕೊಂಡು ಬರಬೇಕಾದ್ರೆ ಇಲ್ಲಿ ಬಸವಣ್ಣನ ದೇವಸ್ಥಾನ ನೋಡ್ಬೋದು. ಜೊತೆಯಲ್ಲಿ ನೋಡಿ ಇಲ್ಲೇ ಬರೆದಿದ್ದಾರೆ, ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಜೇನುಗೂಡುಗಳಿದೆ, ನಿಶಬ್ದವಾಗಿ ಹೋಗಿ ಅಂತ. ಈ ಬೆಟ್ಟದಲ್ಲಿ ತುಂಬಾ ಜೇನುಹುಳಗಳಿದೆ. ಸೊ ನೀವು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ನಾವು ಈ ಬೆಟ್ಟನ ಫುಲ್ ಹತ್ತದ ಮೇಲೆ ನಮಗೆ ಇಲ್ಲಿ ಕಾಣಿಸಿದ್ದು ಕೋಟೆಗಳು. ಈ ಕೋಟೆಗಳ ರಹಸ್ಯ ಏನಂದರೆ, ಚೋಳರ ಕಾಲದಲ್ಲಿ ಈ ಕೋಟೆಗಳನ್ನ ಕಟ್ಟಿಸಿದ್ದಾರೆ ಅಂತಾರೆ. ಆದರೆ ಇವಾಗ ಈ ಕೋಟೆ ಎಲ್ಲ ಪಾಳು ಬಿದ್ದಿದೆ. ನೀವು ಬೆಟ್ಟ ಹತ್ಕೊಂಬಂದರೆ ನೀವು ಇಲ್ಲೇ ಒಂದು ಕಲ್ಯಾಣಿ ಸಹ ನೋಡ್ಬೋದು. ಈ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡಿ ಇಲ್ಲೇ ಬಟ್ಟೆ ಚೇಂಜ್ ಮಾಡೋಕ್ಕೆ ಡ್ರೆಸ್ಸಿನ ರೂಮ್ ಕೂಡ ಇದೆ. ಬನ್ನಿ ತೋರಿಸ್ತೀನಿ ನಿಮಗೆ ಈ ಕಲ್ಯಾಣಿ ಹೇಗಿದೆ ಅಂತ. ಇದು ನೀವೇನು ನೋಡ್ತಾ ಇದ್ದೀರಾ, ಇದೆ ಉಡುಕಲಿ ವೀರಭದ್ರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಟ್ರಸ್ಟ್ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ನಾವಿದ್ರ ಒಳಗಡೆ ಬಂದರೆ ನೋಡಿ ನಮಗೆ ಇಲ್ಲಿ ಕಲ್ಯಾಣಿ ಕಾಣಿಸುತ್ತೆ. ಫಸ್ಟ್ ನಮಗೆ ಇಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಕಾಣಿಸುತ್ತೆ ನೋಡಿ, ಇದೆ. ಇಲ್ಲಿ ನೀವು ನೋಡ್ಬೋದು ಬಸವಣ್ಣನ ದೇವಾಲಯ ನೋಡ್ಬೋದು. ಇಲ್ಲಿ ನೀವು ಬಸವಣ್ಣನ ದೇವಾಲಯ ನೋಡಿದ್ಮೇಲೆ ಅಲ್ಲಿಂದ ಮುಂದೆ ಬಂದರೆ ನೋಡಿ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಇದೇ ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ನೀವು ಸ್ನಾನ ಮಾಡಿ ಇಲ್ಲೇ ಡ್ರೆಸ್ಸಿನ ರೂಮ್ ಕೂಡ ಇದೆ, ಬಟ್ಟೆ ಚೇಂಜ್ ಮಾಡ್ಕೋಬೋದು. ಬನ್ನಿ ಇನ್ನು ಮುಂದೆ ಏನಿದೆ ಅಂತ ತೋರಿಸ್ತೀನಿ. ಕಲ್ಯಾಣಿನೆಲ್ಲ ನೋಡಿದ್ವಲ್ಲ, ಕಲ್ಯಾಣಿ ಆದಮೇಲೆ ಮತ್ತೆ ಮೆಟ್ಲು ಸಿಗುತ್ತೆ. ನಾವು ಈ ಮೆಟ್ಲನ್ನ ಹತ್ಕೊಂಡೋದ್ರೆ ನಮಗೆ ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ವೀರಭದ್ರ ಸ್ವಾಮಿ ದೇವಸ್ಥಾನನ. ನೋಡ್ಬೋದು, ಬೆಟ್ಟದ ಮೇಲ್ಗಡೆ ಇರೋ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಇವತ್ತು ಲಾಕ್ ಮಾಡಿದ್ದಾರೆ. ಸೊ ಇದೇ ದೇವಸ್ಥಾನ ನೋಡಿ. ಸೊ ನೀವೇನಾದರೂ ಉಡುಕಲಿ ಬೆಟ್ಟಕ್ಕೆ ಬರಬೇಕಂತ ಇದ್ದರೆ ಆಲ್ಮೋಸ್ಟ್ ಬೆಳಿಗ್ಗೆ 6ಗೆ ಬರೋಕ್ಕೆ ಟ್ರೈ ಮಾಡಿ. ನೀವು 6ಗೆ ಬಂದರೆ ಮಾರ್ನಿಂಗ್ 7:30 8 ನೀವು ಬೆಟ್ಟ ಹತ್ತಿರ್ತೀರ. ಸೊ ಬಿಸಿಲೆಲ್ಲ ಇರೋಲ್ಲ, ಆರಾಮಾಗಿ ಬೆಟ್ಟ ಹತ್ಬೋದು. ಜೊತೆಗೆ ದೇವಸ್ಥಾನನೂ ಓಪನ್ ಇರುತ್ತೆ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನಿಮ್ಗೆ ಇದೇ ಥರ ಟ್ರಾವೆಲ್ ಆ್ಯಂಡ್ ಟೆಂಪಲ್ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.